ಈಗ ದರ್ಶನ್ ಒಬ್ಬ ನಟನಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ. ಅವ್ರ ಹುಡುಗರು ಅವಾಂತರಗಳು ಕ್ರಿಯೇಟ್ ಮಾಡಿದೆ. ಇನ್ಫ್ಯಾಕ್ಟ್ ನನ್ನ ಮೇಲೆ ಗಲಾಟೆ ಮಾಡಿದವು ಕೂಡ ದರ್ಶನ್ ಹುಡುಗರು ಅಟ್ಯಾಕ್ ಮಾಡಿದ್ರು ಅಂತ ಅವ್ರ ಹುಡುಗರೇ ಒಂದಷ್ಟು ಪ್ರಚಾರಗಳನ್ನ ಮಾಡಿದ್ರು. ಜಗದೀಶ್ ಅವ್ರನ್ನ ಅಟ್ಯಾಕ್ ಮಾಡಿದ್ದು ನಾವೇ, ಹೊಡೆದಿದ್ದು ನಾವೇ, ಗಲಾಟೆ ಮಾಡಿದ್ದು ನಾವೇ ಅಂತ. ಈ ಥರ ಹುಡುಗರು ಮಾಡಂಗಿದ್ರೆ ಸಮ್ವೇರ್ ಬೋನಫೈಡ್ ಜವಾಬ್ದಾರಿ ಬಂದೇ ಬರ್ತದಲ್ಲ ದರ್ಶನ್ ಸ್ಪಷ್ಟ ಮಾಡ್ಬೇಕು ಅವರು ಶಿಷ್ಯಂದ್ರಿಗೆ. ನನ್ನ ಹೆಸರು ಉಪಯೋಗಿಸ್ಕೊಂಡು ಇವೆಲ್ಲ ಏನು ಬಾಳಕ್ಕೆ ಹೋಗ್ರಪ್ಪ, ಬದುಕಬೇಕು ಬಾಳಬೇಕು ಅಂತೇನೋ ತಲೆಯಲ್ಲಿದ್ದರೆ. ಇಲ್ಲ ಇದನ್ನೇ ಮಾಡ್ಕೊಂಡು ಹಂಗಿದ್ರೆ ಸರ್ ಐ ಥಿಂಕ್ ಅಲ್ಟಿಮೇಟ್ಲಿ ವಿಲ್ ಬಿ ಲಯಬಲ್. ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅಲ್ಲ, ಒಂದು ಪಾಸಿಬಿಲಿಟಿ ಗೊತ್ತಿಲ್ಲದಿರ್ಬೋದು. ಇನ್ನೊಂದು ಪಾಸಿಬಿಲಿಟಿ ಥೈಲ್ಯಾಂಡಲ್ಲಿ ಸಾಹೇಬ್ರವ್ರೆ ಮಾಡ್ರೋ ನಾನು ಸೇಫ್ ಆಗಿರ್ತೀನಿ ಅಂತ ಹಂಗೂ ಪಾಸಿಬಿಲಿಟೀಸ್, ಎರಡೂ ಪಾಸಿಬಿಲಿಟೀಸ್ ಇದೆ. ಯು ಕಾಂಟ್ ರೂಲ್ ಔಟ್ ದರ್ಶನ್ ಗೊತ್ತಿಲ್ಲದ್ರೆ ಇವೆಲ್ಲ ಆಗುತ್ತೆ ಅನ್ನೋದೇ ವಿಚಾರನೇ ಅಲ್ಲ. ದರ್ಶನ್ ಶೆಡ್ಡಲ್ಲಿ ಏನು ಮಾಡ್ದ, ಶೆಡ್ಡಲ್ಲಿ ಒಬ್ಬನೇ ಏನು ಮಾಡಿಲ್ಲ, ಗ್ಯಾಂಗ್ ಕಟ್ಕೊಂಡೇ ಮಾಡಿದ್ದು. ಇಲ್ಲೂ ಗ್ಯಾಂಗ್ಗಳೇ ಆಪರೇಟ್ ಆಗ್ತಾ ಇರೋದು. ಸೊ ಎಲ್ಲ ಒಂದು ಕಡೆ ನಾವು ನೇರವಾಗಿಲ್ಲ ಅಂತಂದ್ರೂ ಕೂಡ ಸಮ್ವೇರ್ ದರ್ಶನ್ ಈಸ್ ಲಿಂಕ್ ಟು ದಿಸ್ ಕೇಸ್. ದರ್ಶನ್ಗೆ ತಮಾಷೆ ಮಾಡ್ದ ಅಂತಲೇ ಇವನಿಗೆ ಡ್ರ್ಯಾಗ್ ಹಾಕಕ್ಕೆ ಹೋಗಿದ್ದು. ಸರ್ ಇನ್ನೊಂದು ಅದೇ ಪ್ರಥಮ ಅವರು ಹೇಳಿದ್ದೊಂದೇ ಏನಂದರೆ, ಈಗ ನಾನೇನಾದ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ಈಗ ಬೇಲ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಸರ್. ಅಲ್ಲ ಸರ್, ಏನೋ ಹೇಳ್ತಾರಲ್ಲ, ಕೋಳಿ ಕೂಗಕ್ಕೂ ಸೂರ್ಯ ಹುಟ್ಟಕ್ಕೂ ಒಂದೇ ಅಂತಂದರೆ ಅವನ ಹಣೆ ಬರ್ದಲ್ಲಿ ಇವ್ನು ಕೊಡಲಿಲ್ಲ ಅಂದರೂ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಆವಾಗ ಏನು ಮಾಡ್ತೀವಿ? ಹಂಗಾರೆ ಈಗ ಸುಪ್ರೀಂ ಕೋರ್ಟು ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡ್ತಪ್ಪ, ಅದು ಸುಪ್ರೀಂ ಕೋರ್ಟಿನ ಒಂದು ನಿರ್ಣಯ ಅನ್ಕೋಣ. ಹಂಗಾರೆ ನೀನು ಕೊಟ್ಟಿಲ್ಲ ಅಂದರೆ ಅವ್ರು ಕ್ಯಾನ್ಸಲ್ ಮಾಡಿದೆ, ಹಂಗಾರೆ ನೀನು ಅದು ಕಾರಣ ಆಗ್ತೀಯಾ? ಸರ್, ಸುಪ್ರೀಂ ಕೋರ್ಟ್ ಡಿಸಿಷನ್ಗೂ ಈತ ಕಂಪ್ಲೇಂಟ್ ಕೊಡೋಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಆ್ಯಕ್ಚುಲಾಗಿ ಆ್ಯಕ್ಟ್ ಮಾಡಿರೋದು ದರ್ಶನ್ ಹೆಸರು ಹೇಳ್ಕೊಂಡು ಮಾಡಿರೋದು. ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ನಿಜವಾಗ್ಲೂ ದರ್ಶನ್ ಹೇಳಿದ್ರ ಅಥವಾ ಇವರೇ ಬೇಕು ಅಂತ ಮಾಡಿದ್ರ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ವೆರಿ ಪ್ರೀಮೇಚೂರ್, ನಮಗೆ ಏನೂ ಹೇಳೋಕ್ಕಾಗಲ್ಲ. ಒಂದಂತೂ ನಿಜ, ಗೊತ್ತಿಲ್ದಿರೋ ದರ್ಶನ್ ಅಂತೂ ಇದಕ್ಕೆ ಎಲ್ಲೋ ಒಂದು ಕಡೆ ಲಿಂಕ್ ಅಂತೂ ಆಗಿದ್ದಾರೆ. ಅದು ಕ್ಲಾರಿಫೈ ಅವರೇ ಮಾಡಬೇಕು. ನಾನು ಲಿಂಕ್ ಇದೆಯಾ ಇಲ್ಲ ಅಂತ ದರ್ಶನೇ ಕ್ಲಾರಿಫೈ ಮಾಡಬೇಕಾಗತ್ತೆ. ಸರ್, ಇದು ಬೇಸಿಕಲಿ ಅಲ್ಲಿ ಅಬ್ಸರ್ವೇಷನ್ಸ್ ಏನು ಅಂತಂದರೆ, ಇವರು ಈಗ ನೋಡಿ, ಇವನು A13 ದೀಪಕ್ಕೂ ಬೇಲಾಯಿತು, ಅಬ್ಜೆಕ್ಷನ್ ಹಾಕಿಲ್ಲ, ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಹಾಕಿಲ್ಲ, ಅವ್ರು ಬೇಲಾಯಿತು. ಈಗ ದರ್ಶನ್ದು ಅದೇ ಥರ ಆಗಿರೋದು, ಒಂದು ಸ್ವಲ್ಪ ದಿವಸ ಬಿಟ್ಟಿದ್ದರೆ. ಬಟ್ ಅವ್ರು ಅಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಮೆಡಿಕಲ್ ಗ್ರೌಂಡ್ಸನ್ನು ಕೊಟ್ಟು ಈ ಥರ ಆಪ್ರೇಷನ್ ಮಾಡಿಸ್ಕೊಬೇಕು ಅಂದಿದ್ದಕ್ಕೆ ಅದು ಇಂಟ್ರಿಮ್ ಬೇಲ್ ಅಲೋ ಆಯಿತು. ರೆಗ್ಯುಲರ್ ಬೇಲು ಕೂಡ ಮೆಡಿಕಲ್ ಮೇನೇ ಕೊಟ್ಟಿರೋದು, ಹೋಗಿ ಆಪ್ರೇಷನ್ ಮಾಡಿಸ್ಕೊಪ್ಪ ಅಂತ. ಇವರು BGS ಆಸ್ಪತ್ರೆಯಲ್ಲಿ ಅಡ್ಮಿಟು ಆದರು. ಏನೋ ರಚಿತಾರಾಮನ್ ಏನೋ ಸ್ವಾಮೀಜಿಗೆ ಹೇಳಿ ಏನೋ ಸೇರಿಸಿದ್ರು ಅಂತಂದ್ರು, ಅದು ಏನು ನಮ್ಗೆ ಗೊತ್ತಿಲ್ಲ. ಏನೋ ಸೇರಿಸೋದು ವಿಚಾರ ಹೆಂಗೆ ಇರಲಿ. ಬಟ್ ಅಲ್ಲಿ ಹೋದ್ರು ಆಪ್ರೇಷನ್ ಆಗಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಡೆಫಿನೆಟ್ಲಿ ವಿ ನೋ ಆಪ್ರೇಷನ್ ಆಗಿಲ್ಲ ಅಂತ. ಸೊ ಬಟ್ ರೀಸನ್ ಕೊಟ್ಟಿರೋದು ನಾವು ಆಪ್ರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೈಕೋರ್ಟ್ಗೆ. ಸುಪ್ರೀಂ ಕೋರ್ಟಲ್ಲಿ ಅಪೀಲು ಅಬ್ಸರ್ವೇಷನ್ ಅದೇ ಆಗಿರೋದು. ಈಗ ಮೆಡಿಕಲ್ ಗ್ರೌಂಡ್ಸ್ ಹೇಳ್ಕೊಂಡು ಈಚೆ ಕಡೆ ಬಂದು ಆಪ್ರೇಷನ್ ಆಗಿಲ್ಲ ಅಂದಮೇಲೆ ಎಲ್ಲೋ ಒಂದು ಕಡೆ ಸುಳ್ಳು ಅಫಿಡೇವಿಟ್ಟು, ಸುಳ್ಳು ಮಾಹಿತಿನ ಕೊಟ್ಟು ಬೇಲ್ ತೊಗೊಂಡಂಗಲ್ವಾ? ಸೊ ಇದು ಎಲ್ಲೋ ಒಂದು ಕಡೆ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡಲ್ಲ ಅಂತ. ಆಮೇಲೆ ಐ ಥಿಂಕ್ ಕಪಿಲ್ ಸಿಬಲ್ ಇವರು ಅಡ್ವೊಕೇಟ್ ಇದ್ದಿದ್ದು, ಐ ಥಿಂಕ್ ಲಾಸ್ಟ್ ವೀಕ್ ಅವರು ಚೇಂಜ್ ಆಗಿದ್ದಾರೆ. ಕಪಿಲ್ ಸಿಬಲ್ ಅವ್ರು ಕೈ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಕಪಿಲ್ ಸಿಬಲ್ ಅವ್ರಿಗೆ ಏನಾದರೂ ನೆಗೆಟಿವ್ ಆಗುತ್ತೆ ಅಂತ ಏನಾದರೂ ಐಡಿಯಾ ಇದೆಯಾ? ಯಾಕಂದರೆ ಅವರು ವಕೀಲರು. ಈಗ ಯಾರೋ ಪುರುಷೋತ್ತಮ ಅಂತ ಯಾರೋ ಸೀನಿಯರ್ ಕೌನ್ಸಿಲ್ ಯಾರೋ ಎಂಗೇಜ್ ಆಗಿದ್ದಾರಂತೆ. ಈಗ ಅವರು ಕೂಡ ಡೀಟೇಲಾಗಿ ಅಫಿಡೇವಿಟ್ ಹಾಕಿ ಇದ್ರ ಬಗ್ಗೆ ನಾನು ಯಾಕಂದರೆ ಯೂಶುವಲ್ ಆಗಿ ಡಿಸ್ಮಿಸ್ ಮಾಡೋಂಥ ಕೇಸುಗಳು ಸಾಮಾನ್ಯವಾಗಿ ನೀವು ವಕೀಲವ್ರೆ ಬಿಡಯ್ಯ ಬೇಲಾಗಿದೆ ಡಿಸ್ಮಿಸ್ ಆದರೆ ಆಗಲಿ ಅಂತ. ಬಟ್ ಸುಪ್ರೀಂ ಕೋರ್ಟ್ ಇಷ್ಟು ಸೀರಿಯಸ್ ತೊಗೊಂತೆ ಅಂತ ನಮಗೂ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಸೀರಿಯಸ್ ತೊಗೊಂಡಿದೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟನ್ನು ಕಾದು ಎಲ್ಲೋ ಒಂದು ಕಡೆ ಐ ಥಿಂಕ್ ನಮ್ಮ ಅಬ್ಸರ್ವೇಷನ್ ಪ್ರಕಾರ ನೆಗೆಟಿವ್ ಆಗ್ಬೋದಾ ಅಂತ ಅನಿಸ್ತದೆ, ಯಾಕಂದರೆ ಇಷ್ಟು ಡಿಲೇ ಮಾಡ್ತಾ ಇರೋದು ನೋಡಿದ್ರೆ. ಬಟ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಸುಪ್ರೀಂ ಕೋರ್ಟ್ ಆರ್ಡರ್. ಮೊನ್ನೆ ಇವ್ರು ವಿನಯ್ ಕುಲಕರ್ಣಿ ಇದು ಮಾಡಿಲ್ವೇನು ಸರ್? ಒಂದು ವಾರ ಸಮಯ ಕೊಟ್ಟು ಬಂದು ಸರೆಂಡರ್ ಆಗಪ್ಪ ಅಂತ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟೇನೆ. ಪಾಸಿಬಿಲಿಟೀಸ್ ಇದೆ. ಈಗ ಹೈಕೋರ್ಟ್ ಕೊಟ್ಟಿರೋದೆಲ್ಲವುದು ಕೂಡ ಏನೋ ಸರಿ ಅಂತ ಹೇಳಲಿಕ್ಕಾಗಲ್ಲ. ಈಗ ಹೈಕೋರ್ಟ್ ಅಬ್ಸರ್ವೇಷನ್ನೇ ಸುಪ್ರೀಂ ಕೋರ್ಟವ್ರು ಹೇಳಿರೋದು ನಾವು ಅವ್ರು ತಪ್ಪು ನಾವು ಮಾಡಲ್ಲ ಅಂತ. ಸಿ ಡೆಫಿನೆಟ್ಲಿ ಅವ್ರ ಅಪೀಲ್ನ ಡಿಸ್ಮಿಸ್ ಮಾಡಿ ಆಯಿತು ಬಿಡಿ ಬೇಲ್ ಕೊಟ್ಟಿದೆ ಅಂತ ಹೇಳಿದ್ರು ಸಂತೋಷ. ಇಲ್ಲ ಅವ್ರ ಅಬ್ಸರ್ವೇಷನ್ ಬೇರೆ ಥರ ಇದ್ದು ನಾವು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಪಾಸಿಬಿಲಿಟೀಸ್ ಇದೆ. ಎರಡೂ ಪಾಸಿಬಿಲಿಟೀಸ್ ಇದೆ. ಇಲ್ಲ, ಇದು ಬೇಸಿಕಲಿ ಈಗ ನೋಡಿ, ಬರೀ ಕೊಲೆ ಆರೋಪ ಮಾಡಿ ಒಳಗಡೆ ಹೋಗಿಲ್ಲ. ಒಳಗಡೆ ಹೋದ್ಮೇಲೆ 3 FIR ಆಯಿತು. ಆಮೇಲೆ ಈ ವ್ಯಕ್ತಿ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರಲಿಲ್ಲ, ವಾರಂಟ್ ಆಯಿತು. ಆಮೇಲೆ ಇಲ್ಲ ನನಗೆ ಬೆನ್ನೋವು, ಕೋರ್ಟ್ಗೆ ಅಟೆಂಡ್ ಆಗಲ್ಲ ಅಂತ. ಕೋರ್ಟ್ ಅವ್ರು ಕೇಳಿದ್ದು, ನೀವು ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಶೂಟಿಂಗ್ ಮಾಡ್ತೀರಾ, ಇಲ್ಲಿ ಮಾತ್ರ ಬರೋಕ್ಕೆ ಬೆನ್ನೋವ? ಇದು ಅಬ್ಸರ್ವೇಷನ್ನು, ಕೋರ್ಟ್ ಅಬ್ಸರ್ವೇಷನ್ನು. ನೀನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಶೂಟಿಂಗ್ ಮಾಡೋಕ್ಕೆ ನಿಮಗೆ ಸಮಯ ಇದೆ, ಬೆನ್ನೋ ಬರೋಲ್ಲ. ಆದರೆ ಕೋರ್ಟಿಗೆ ಬಂದು ನಿಂತ್ಕೊಂಡು ವಾಪಸ್ ಹೋಗೋಕ್ಕೆ ನಿಮ್ಗೆ ಬೆನ್ನೋ ಬರುತ್ತಾ ಅನ್ನೋದು ಅದೊಂದು. ಪ್ಲಸ್ ಈ ಮೆಡಿಕಲ್ ಗ್ರೌಂಡ್ಸನ್ನು ಸೀರಿಯಸ್ಸಾಗಿ ತೊಗೊಂಡಿದೆ. ಪ್ರಾಸಿಕ್ಯೂಷನ್ ಅಬ್ಜೆಕ್ಷನ್ ಮಾಡಿದೆ, ಈ ಥರ ನಮ್ಮನ್ನು ದಿಕ್ತಪ್ಪಿಸಿ ತೊಗೊಂಡಿದ್ದಾರೆ, ಹೈಕೋರ್ಟ್ ಅಲೋ ಮಾಡಿಬಿಟ್ಟಿದೆ ಅಂತ ಪ್ರಾಸಿಕ್ಯೂಷನ್ ಅದನ್ನ ಎತ್ತಿರ್ತಿದೆ. ಸೊ ಈ ಪಾಸಿಬಲ್ ಈ ಗ್ರೌಂಡ್ಸಲ್ಲಿ